ನಾನು ಈ ಮನೆಯ ಸೊಸೆ ಅಂತಂದರೆ ಎಸ್ ಎಂ ಕೃಷ್ಣ ಅವರು ನಮ್ಮ ದೊಡ್ಡ ಮಾವರಾಗಬೇಕು. ಮತ್ತು ಅವರು ಹುಟ್ಟಿದ ಮನೆ ಇದೆ ಇವರು. ಮತ್ತು ಅವರೇ ನನಗೆ ನಮ್ಮ ಹತ್ರ ಖುದ್ದಾಗಿ ಮಾತಾಡಿರೋದು. ಜೊತೆಲಿ ಅವರು ಒಂದ್ಸಲ ನಮ್ಮ ಮನೆಗೂ ಸಹ ಬಂದಿದ್ದಾಗ ಅವ್ರು ಹೇಳ್ತಾ ಇದ್ರು ಈ ಮಾತುಗಳನ್ನ. ಏನಂತಂದರೆ, ನಾವು ಹುಟ್ಟಿದ ಮನೆ, ಬೆಳೆದ ಮನೆ ಇದೇ ಥರ ಇದೆ. ಅಂದರೆ 125-135 ಅಡಿ ಮನೆ ಇರುವಂಥ ಮನೆ ಇದು. ಮತ್ತು ಈ ಇದರಲ್ಲಿ ಬಾವಿ ಇದೆ. ಆ ಬಾವಿ ಒಳಗಡೆ ನೀರು ಬಂದಿರಲಿಲ್ಲ. ಮತ್ತು ಅದಕ್ಕೆ ತುಂಬ ರಾಗಿ ತುಂಬಿ ಎಲ್ಲ ಪ್ರತಿಯೊಬ್ಬರು ಗ್ರಾಮಸ್ಥರಿಗೆಲ್ಲ ಕರೆದು ರಾಗಿನ ಹಂಚಾದ್ಮೇಲೆ ಇದು ಬಾವಿಲಿ ನೀರು ಬಂತು ಅಂತ ಹೇಳಿದ್ರು. ಮತ್ತು ಕಟ್ಟೆ ಕಟ್ಟಿದ್ರು ತಾತಾರು. ಆ ತಾತರ ಕಟ್ಟೆ ಕಟ್ಟಿ ಅದು ಕಟ್ಟೆ ಒಳಗಡೆನೆ 3 ಬಾವಿ ಇದೆ ಅಂತಾನು ಹೇಳ್ತಾ ಇದ್ರು. ಅದು ನಮ್ಮ ಅಪ್ಪರ ಹೆಸರುಗಳಿಂದ ಕೂಡಲ್ಪಟ್ಟಿದೆ ಅಂತ ಹೇಳ್ತಾ ಇದ್ರು. ಮತ್ತು ಅವರು ಅಂದರೆ ಪ್ರೈವೇಟ್ ಸೆಕ್ರೆಟರಿಗಳು ಮತ್ತು ಅವ್ರುಗಳೆಲ್ಲರೂ ಬೇಡ ಸರ್, ಆಫೀಸರ್ಸ್ ಎಲ್ಲ ಬೇಡ ಸರ್ ಒಳಗಡೆ ಹೋಗೋದು, ಅಪ್ ಆ್ಯಂಡ್ ಡೌನ್ ಎಲ್ಲ ತುಂಬ ಇದೆ ಸರ್, ಹಳೆ ಮನೆ ಆಗಿರೋದ್ರಿಂದ ಅಪ್ ಆ್ಯಂಡ್ ಡೌನ್ಸ್ ಇದೆ ಅಂದಾಗ ಅವ್ರು ಹೇಳ್ತಾ ಇದ್ರು, ಇದು ನಾನು ನಡೆದು ಬಂದ ಮನೆ, ಇದು ನಾನು ಹುಟ್ಟಿದ ಮನೆ, ನನ್ಗೆ ಗೊತ್ತಿರಲ್ವಾ ಎಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಅಂತೇಳಿ ಅವರು ಲೀಲಾಜಾಲವಾಗಿ ಆ ಮನೆ ಒಳಗಡೆ ಎಲ್ಲ ಓಡಾಡ್ತಾ ಇದ್ರು. ಮತ್ತು ಅವಾಗಂತೂ ನಮಗಂತೂ ಸಂತೋಷನೇ ಆಯಿತು. ಯಾಕೆ ಅಂತ ಹೇಳಿದ್ರೆ, ಅಂಥ ದೊಡ್ಡ ವ್ಯಕ್ತಿ ಅಂದರೆ ವಿದೇಶಾಂಗ ಸಚಿವರಾಗಿರೋದು, ಮುಖ್ಯಮಂತ್ರಿ ಆಗಿದ್ರು, ಇವರೆಲ್ಲ ಆಗಿದ್ದವರು ಪ್ರತಿಯೊಂದರಲ್ಲೂ ಅವರೊಂದು ಐಕಾನ್ ಅಂತ ವ್ಯಕ್ತಿ ನಮ್ಮ ಮನೆಯೊಳಗಡೆ ಬಂದಾಗ ಸಾಧಾರಣ ಜೀವಿ ಥರ ನಮ್ಗಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ, ಅಂದರೆ ಸೊಸೆಯರುಗಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಮನೆಯೊಳಗಡೆ ಓಡಾಡಿದಾಗ ನಮಗೆ ಈ ಕೃಷ್ಣ ಅವರು ಅಂದರೆ ಇದು ಭಗವಾನ್ ದೇವರು ಕೃಷ್ಣ ಹೇಗೆ ಅಂಬೆಗಾಲಿಟ್ಟು ಓಡಾಡ್ತಾರೋ ಹಾಗೇನೆ ನಮಗೂ ಸಹ ಮನೆಯೊಳಗಡೆ ಅವರಿಟ್ಟು ಓಡಾಡ್ತಾ ಇದ್ದಾಗ ತುಂಬ ಸಂತೋಷ ಆಯಿತು. ಆವಾಗ ಹೇಳಿದ್ದೇನು ಅಂದರೆ, ನಮ್ಮ ಮಕ್ಳಿಗೂ ಸಹ ನಿಮ್ಮ ಜೀನ್ಸ್ ಬರಲಿ ಸರ್, ಆಶೀರ್ವಾದ ನೀವು ನಮ್ಮ ಮಾಡಿ ಅಂತ ಕೇಳ್ಕೊಂಡ್ವಿ. ನಾವು ನಮ್ಮ ಮನೇಲಿ ಹುಟ್ಟಿ ಅದು ನಾವು ಅವ್ರ ಮನೆಗೆ ಸೊಸೆಯಾಗಿ ಬಂದಿರೋ ನಮ್ಗೆ ತುಂಬ ಸಂತೋಷ. ಮತ್ತು ಈಗ ರೀಸೆಂಟಾಗಿ ಎಸ್ ಎಂ ಕೃಷ್ಣ ಅವರ ತಮ್ಮಾದ ಎಸ್ ಎಂ ಶಂಕರ್ ಅವರ ಹೆಂಡತಿ ನಾಗವೇಣಿ ಮತ್ತು ಗುರುಚರಣ್ ಅವರು ದೇವಸ್ಥಾನನ ಸಹ ಓಪನ್ ಮಾಡಿಸಿದ್ರು. ಅಂದರೆ ಅದು ಶಿಥಲಗೊಂಡಿತ್ತು ಆಂಜನೇಯ ದೇವಸ್ಥಾನ. ಅಂದರೆ ಗ್ರಾಮ ದೇವತೆ ಮಾರಮ್ಮ, ಬೋರೆದೇವರು, ಆಂಜನೇಯ ದೇವಸ್ಥಾನನ 3 ದೇವಸ್ಥಾನನೂ ಸಹ ಹೊಸದಾಗಿ ಕಟ್ಟಿ ಅದು ನಿರ್ಮಾಣ ಮಾಡಿ 2 ದಿನ ಸತತವಾಗಿ ಪೂಜೆ ಪುರಸ್ಕಾರ ಎಲ್ಲ ಗುರುಚರಣ ಮತ್ತು ನಾಗಮ್ಮ ಅವ್ರ ಕಡೆಯಿಂದನೇ ಮಾಡಿಸಿ ಆ 48 ದಿನ ಆ ದಿನದೇ ಸಂಕಲ್ಪ ಆಗಿತ್ತು, 48 ದಿನ ಮಂಡಲ ಪೂಜೆಗಳು ನಡಿಬೇಕು ಅಂತ. ಅದೇ ರೀತಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಆಲರ್ಬಿ ಅದು ಅಭಿಷೇಕಗಳನ್ನೆಲ್ಲ ಮಾಡಿ ಸಂಜೆ ಪೂಜೆ ಮಹಾಮಂಗಳಾರತಿ ಮಾಡಿ ಊರಿನ ಜನರೆಲ್ಲ ಪ್ರಸಾದ ತಿಂತಾ ಇದ್ವಿ. ಅಂದರೆ ಏನಕ್ಕೆ ಈ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ಆಲ್ರೆಡಿ 3 months ಆಗಿತ್ತು ಬೆಡ್ ಪರ್ಸನ್, ಅಂದರೆ ಅವರು ಆ ವಯೋಸಹಜ ಸ್ಥಿತಿಲಿದ್ರು, ಅಂದರೆ ಆರೋಗ್ಯ ಸ್ಥಿತಿ ಚೆನ್ನಾಗಿರಲಿಲ್ಲ. ಆದರೆ ಅಷ್ಟು ಅವರು ತಾಳ್ಮೆಯಿಂದ 48 ದಿನಗಳು ಈ ಮೊನ್ನೆ ಶನಿವಾರ ಮುಗಿದು ನಂತರ ಅವ್ರು ಸತ್ತಿರೋದು ನೋಡಿದ್ರೆ ಒಂಥರ ಕಾಕತಾಳೀಯ ಇದೆ. ಮತ್ತು ನಾವು ದೇವ್ರ ಹತ್ರ ಅವ್ರ ಆಶೀರ್ವಾದ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ಕೇಳ್ತಾ ಇದ್ವಿ. ಅವ್ರು ಅದೇ ರೀತಿ 48 ದಿನ ಮಂಡಲ ಪೂಜೆ ಮುಗಿವರೆಗೂ ಆರೋಗ್ಯನ ಕಾಪಾಡಿಕೊಂಡು ನಂತರ ಈಗ ಸತ್ತೋಗಿದ್ದಾರೆ ಅಂದಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಆ ವಿಚಾರದಲ್ಲಿ. ಹಾಗೆ ಹೇಳ್ತೀನಿ. ಅಂದರೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಮತ್ತು ಗಂಡು ಮಕ್ಕಳುಗಳಿಗೆ ಅವರ ಗುಣಗಳು ಬರಲಿ, ಅವ್ರ ನಡತೆಗಳು ಮತ್ತು ಅವ್ರ ಐಕಾನ್ ಆಗಿರೋದ್ರಿಂದ ಅವರು ಪ್ರತಿಯೊಂದು ಫ್ಯಾಷನೇಟ್ ಅವರು. ಇವಾಗ ಎಷ್ಟೊಂದು ಜನ ಮಕ್ಕಳಿಗೆಲ್ಲ ಮಧ್ಯಾಹ್ನ ಮಕ್ಕಳುಗಳಿಗೆ ಅಂದರೆ ಬಿಸಿ ಊಟ ವ್ಯವಸ್ಥೆ ಮಾಡಿದವ್ರು ಫಸ್ಟು ಆ ವ್ಯಕ್ತಿನಿಗೆ. ಮತ್ತು NH ಸ್ಟಾರ್ಟಿಂಗ್ ಮಾಡಿದವರು ಅವರೇನೆ. ಅದು ರಾಜಕೀಯದಲ್ಲೇ ಅಲ್ಲಿ ಒಂದು ಸಿಲಿಕಾನ್ ಸಿಟಿ ಮಾಡಬೇಕು ಅಂತ ಹೊರಟೋರು, ಅಂದರೆ ಸಿಂಗಾಪುರನ್ನೇ ಮಾಡಬೇಕು ಅಂತ ಹೊರಟೋರು. ಆ ಥರ ಎಲ್ಲ ಅವ್ರು ಏನು ಅಂದ್ಕೊಂಡಿರೋದೆಲ್ಲ ಆಗಿದ್ದಾರೆ. ಇವಾಗ ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವ್ರು ಮತ್ತೆ ಹುಟ್ಟಿ ಬರಲಿ, ಮತ್ತು ಈ ನಮ್ಮ ಊರಿನ ಗ್ರಾಮಸ್ಥ ಗಂಡು ಮಕ್ಕಳಿಗೆ ಅವರು ಅದೇ ರೀತಿ ಅವರೂ ಸಹ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊಳ್ತೀನಿ ದೇವ್ರ ಹತ್ರ ಪ್ರಾರ್ಥನೆ.